ಗಾಂಧೀಜಿ ಮಹಾತ್ಮರಾಗಲು ಕಾರಣವೇನು? ಗಾಂಧೀಜಿ ಅವರಿಗೆ ಸತ್ಯ ಹರಿಶ್ಚಂದ್ರ ನಾಟಕವೇಕೆ ಪ್ರಭಾವಿಸಿತು? ಹೌದು ಸ್ನೇಹಿತರೆ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಸಾಮರಸ್ಯದ ಹರಿಕಾರ, ಜಾತ್ಯತೀತ ರಾಷ್ಟ್ರದ ನಿರ್ಮಾತೃವೆಂದೆಲ್ಲ ಕರೀತಾರೆ. ಸಾಮಾನ್ಯ ವ್ಯಕ್ತಿಯಾಗಿದ್ದ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಮಹಾತ್ಮ ಗಾಂಧಿಯಾಗಲು ಹಲವಾರು ಮಹಾನ್ ಕಾರ್ಯಗಳಿವೆ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಹೌದು ಸ್ನೇಹಿತರೆ, ಗಾಂಧೀಜಿಯವರು ಅಕ್ಟೋಬರ್ 2, 1869ರಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸ್ತಾರೆ. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಳಿಬಾಯಿಯವರ ಉದರದಲ್ಲಿ ಜನಿಸ್ತಾರೆ. ರಾಜ್ಕೋಟ್ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿ ಹೈಸ್ಕೂಲ್ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಇವರ ಜೀವನ ಪಯಣದಲ್ಲಿ ಕಸ್ತೂರಿಬಾ ಸಾಥ್ ಕೊಡ್ತಾರೆ. ಇವರಿಗೆ 4 ಜನ ಗಂಡು ಮಕ್ಕಳು: ಹರಿಲಾಲ್ ಗಾಂಧಿ, ದೇವದಾಸ್ ಗಾಂಧಿ, ರಾಮದಾಸ್ ಗಾಂಧಿ, ಮಣಿಲಾಲ್ ಗಾಂಧಿ. ಗಾಂಧೀಜಿಯವರು 19ನೇ ವಯಸ್ಸಿನಲ್ಲಿ ಅಂದರೆ 1888ರಲ್ಲಿ ಗುಜರಾತ್ನ ಭಾವನಗರದಲ್ಲಿ ಸಮದಾಸ್ ಕಾಲೇಜಿನಲ್ಲಿ ಸೇರ್ತಾರೆ. ನಂತರದಲ್ಲಿ ಮಾವಜಿ ಡೆ ಜೋಶಿ ಅವರೊಂದಿಗೆ ಲಂಡನ್ಗೆ ಹೋಗಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾರೆ. 1891 ಜೂನ್ 12ನೇ ತಾರೀಕು ಲಂಡನ್ನಿಂದ ಪದವಿ ಪಡೆದು ಮರಳಿ ಭಾರತಕ್ಕೆ ಬರ್ತಾರೆ ಸ್ನೇಹಿತರೆ. ಕೆಲಸದ ವಿಚಾರವಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಕ್ಕೆ ಹೋಗ್ತಾರೆ. ಅಲ್ಲಿ ಬಿಳಿಯರು ಗಾಂಧೀಜಿಯವರನ್ನು ಕಪ್ಪು ವರ್ಣೀಯರು ಎಂದು ದಕ್ಷಿಣ ಆಫ್ರಿಕಾದ ಒಂದು ರೈಲು ನಿಲ್ದಾಣದಿಂದ ಹೊರಹಾಕ್ತಾರೆ. ಕ್ಷಣಕ್ಕೂ ಕಪ್ಪು ವರ್ಣೀಯರ ಮೇಲೆ ಬಿಳಿಯರು ಮಾಡುವ ದೌರ್ಜನ್ಯದ ವಿರುದ್ಧ, ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡ್ತಾರೆ. ಮೊದಲು ಬಿಳಿಯರ ವಿರುದ್ಧ ಗಾಂಧೀಜಿಯವರು ಅಹಿಂಸಾತ್ಮಕ ಚಳವಳಿ ಆರಂಭಿಸ್ತಾರೆ. ಇದು ಮೊದಲಿಗೆ ಬ್ರಿಟಿಷರು ಅಲಕ್ಷ್ಯ ಮಾಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಗಾಂಧೀಜಿಯವರ ಅಹಿಂಸಾತ್ಮಕ ಚಳವಳಿಯು ಬಿಳಿಯರಿಗೆ ನುಂಗಲಾರದ ತುತ್ತಾಗುತ್ತೆ. ಅಹಿಂಸೆಯ ಮೂಲಕ ಚಳವಳಿ ಮಾಡಿ ಗೆಲ್ಲಬಹುದು ಎಂದು ತೋರಿಸಿದವರು ಮಹಾತ್ಮ ಗಾಂಧೀಜಿಯವರು ಬಿಳಿಯರ ವಿರುದ್ಧ ಕಪ್ಪು ವರ್ಣೀಯರ ತಂಡವನ್ನು ಕಟ್ಟಿ ಅವರ ಎಲ್ಲ ಸ್ಪರ್ಧಿಯಾಗಿಬಿಡ್ತಾರೆ. ಇಂಡಿಯನ್ ಒಪಿನಿಯನ್ ಎಂಬ ಪತ್ರಿಕೆಯ ಮೂಲಕ ಅನೇಕ ಅವ್ಯವಸ್ಥೆಯ ಬಗ್ಗೆ ಅಹಿಂಸೆಯ ಮೂಲಕ ಬಲವಾಗಿ ಪ್ರತಿಭಟಿಸ್ತಾರೆ. ನಂತರದ ದಿನಗಳಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಮರಳಿ ಬಂದಂತಹ ಸಂದರ್ಭದಲ್ಲಿ ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಆಗ ಗಾಂಧೀಜಿಯವರು ಸ್ವರಾಜ್ಯದ ಹೆಸರಿನಲ್ಲಿ ಆಂಗ್ಲರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ. ಬ್ರಿಟಿಷರು ಭಾರತೀಯರಿಗೆ ಉಪ್ಪು ಕೊಡದೆ ತಾವು ತಯಾರಿಸಿದ ಉಪ್ಪನ್ನು ಹೆಚ್ಚು ತೆರಿಗೆ ನೀಡಿ ಕೊಂಡುಕೊಳ್ಳಬೇಕು ಎಂದು ಹೇಳುತ್ತಾರೆ. ಇದರಿಂದ ಗಾಂಧೀಜಿಯವರು ಇದರ ವಿರುದ್ಧ ಅಹಿಂಸೆಯ ಮೂಲಕ ಹೋರಾಟ ಪ್ರಾರಂಭಿಸ್ತಾರೆ. ಸತ್ಯಾಗ್ರಹ ಮಾಡಿ ಸಮುದ್ರದ ದಡದಲ್ಲಿ ಉಪ್ಪನ್ನು ತಯಾರಿಸ್ತಾರೆ. ಇದರ ಜೊತೆಗೆ ಬ್ರಿಟಿಷರ ಬೇರೆ ದೇಶದ ಬಟ್ಟೆಯನ್ನು ಹಾಕದೆ ಅದನ್ನು ತಿರಸ್ಕರಿಸಿ ತಾವೇ ತಯಾರಿಸಿದ ಸ್ವದೇಶಿ ಬಟ್ಟೆಯನ್ನು ಉಡಲು ಪ್ರಾರಂಭಿಸ್ತಾರೆ. ಇದು ನಮ್ಮ ಆತ್ಮಗೌರವದ ಸಂಕೇತ ಎಂದು ಸೂಚಿಸುತ್ತದೆ ಸ್ನೇಹಿತರೆ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಒಂದೇ ಮಾಡದೆ ನಮ್ಮಲ್ಲಿರುವ ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯವನ್ನು ಬೆಸೆಯುವ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಭಾರತದಲ್ಲಿ ಗಾಂಧೀಜಿಯವರು ಗುಜರಾತ್, ಹಿಂದಿ, ಇಂಗ್ಲಿಷ್ ಭಾಷೆಯಲ್ಲಿ ಹರಿಜನ ಪತ್ರಿಕೆಯನ್ನು ಪ್ರಾರಂಭಿಸುತ್ತಾರೆ. ಯಂಗ್ ಇಂಡಿಯಾ ಎಂಬ ಆಂಗ್ಲ ಪತ್ರಿಕೆಯನ್ನ, ಅದೇ ರೀತಿ ನವಜೀವನ ಎಂಬ ಗುಜರಾತ್ ಪತ್ರಿಕೆಯನ್ನು ಪ್ರಾರಂಭಿಸುತ್ತಾರೆ. ಇದರಿಂದ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಒಂದು ದೊಡ್ಡ ಅಸ್ತ್ರವಾಯಿತು. ಬ್ರಿಟಿಷರ ದುರಾಡಳಿತದ ವಿರುದ್ಧ ಟೀಕೆಯನ್ನ ಈ ಪತ್ರಿಕೆಗಳ ಮೂಲಕ ಅವರಿಗೆ ಬಿಸಿ ಮುಟ್ಟಿಸ್ತಾರೆ ಸ್ನೇಹಿತರೆ. ಇಂದು ಇಡೀ ವಿಶ್ವ ಗೌರವಿಸಿ ಮಹಾತ್ಮವೆನ್ನಲು ಅವರು ವಿಶ್ವಕ್ಕೆ ನೀಡಿದ ಅಹಿಂಸೆ, ಸತ್ಯ, ಈ ತತ್ವ ಸಿದ್ಧಾಂತಗಳೇ ಗಾಂಧೀಜಿಯವರಿಗೆ ವಿಶ್ವ ಸ್ಥಾನಮಾನ ತಂದುಕೊಟ್ಟಿದ್ದು. ಅಹಿಂಸೆ ಮತ್ತು ಸತ್ಯದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂದು ಗಾಂಧೀಜಿಯವರು ಬಲವಾಗಿ ನಂಬಿದರು. ಸತ್ಯದ ಬಗ್ಗೆ ಹೇಳೋದಾದರೆ ಗಾಂಧೀಜಿಯವರು ಒಂದು ಸಾರಿ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡ್ತಾರೆ. ಅದರಿಂದ ಪ್ರಭಾವಿತರಾಗ್ತಾರೆ. ಸತ್ಯ ಹರಿಶ್ಚಂದ್ರ ಅನುಭವಿಸುವ ಯಾತನೆಯಿಂದ ಅವರ ಮನಸ್ಸು ಕದಡುತ್ತೆ. ಸತ್ಯವು ಯಾವತ್ತಿಗೂ ಸತ್ಯವೇ, ಸತ್ಯದ ದಾರಿಯಲ್ಲಿ ಎಲ್ಲರೂ ನಡೆಯಬೇಕೆಂದು ಜನತೆಗೆ ಸಂದೇಶ ನೀಡುತ್ತಾರೆ. ಅನೇಕ ಹೋರಾಟ, ಸತ್ಯಾಗ್ರಹ, ಉಪವಾಸಗಳಿಂದ 1947 ಆಗಸ್ಟ್ 14 ಮಧ್ಯರಾತ್ರಿ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಆಗಸ್ಟ್ 15ಕ್ಕೆ ಸ್ವತಂತ್ರವನ್ನು ಕೊಡಿಸಿದವರಲ್ಲಿ ಮುಂಚೂಣಿಯಲ್ಲಿ ಗಾಂಧೀಜಿಯವರು ನಿಲ್ತಾರೆ. ಇದಕ್ಕಾಗಿಯೇ ಗಾಂಧೀಜಿಯವರಿಗೆ ರಾಷ್ಟ್ರಪಿತ, ಮಹಾತ್ಮ ಅಂತೆಲ್ಲ ನಾವು ಕರೆಯೋದು. ವಿಲ್ ಗ್ರಾಂಟ್ ರವರು ಹೇಳುವ ಪ್ರಕಾರ ಬುದ್ಧನ ಬಳಿಕ ಇಷ್ಟು ಗೌರವ ಮನ್ನಣೆ ಪಡೆದವರು ಗಾಂಧೀಜಿಯವರು. ಸಂತರೊಬ್ಬರ ನೇತೃತ್ವದಲ್ಲಿ ಭಾರತ ಸ್ವತಂತ್ರವಾದ ಕ್ಷಣ. ನೆಲ್ಸನ್ ಮಂಡೇಲಾರವರು ಗಾಂಧೀಜಿಯವರ ಚಿಂತನೆ
ಚಿಂತನೆಗಳಿಂದಲೇ ನಾವು ಶೋಷಣೆಯಿಂದ ಮುಕ್ತರಾಗಿದ್ದೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇನಿರಲಿ ಸ್ನೇಹಿತರೆ, ಭಾರತದಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಬಹು ಪ್ರಮುಖ ಪ್ರಭಾವಿತರಾದವರು ಗಾಂಧೀಜಿಯವರ ಪ್ರಕಾರ ತತ್ವವಿಲ್ಲದ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮಸಾಕ್ಷಿ ಇಲ್ಲದ ಸಂತೋಷ, ಚಾರಿತ್ರ್ಯವಿಲ್ಲದೆ ಇರುವ ಶಿಕ್ಷಣ, ನೀತಿ ಇಲ್ಲದೆ ಇರುವ ವ್ಯಾಪಾರ, ಮಾನವೀಯತೆ ಇಲ್ಲದಿರುವ ಜ್ಞಾನ, ತ್ಯಾಗ ಇಲ್ಲದಿರುವ ಪೂಜೆ ಇವೆಲ್ಲ ನಿರರ್ಥಕ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.